ಹಾಯ್ ಫ್ರೆಂಡ್ಸ್, ನಾನು ಕಲಾವತಿ. ಇವತ್ತು ನೋಡ್ರಿ, ದೂರ ಪಿಕ್ನಿಕ್ಕಿಗೆ, ಪ್ರವಾಸಕ್ಕೆ, ಟೂರಿಗೆ ಮತ್ತು ಊರಿಗೆ ಬುತ್ತಿ ಕಟ್ಕೊಂಡು ಹೋಗ್ಲಕ್ಕ ಯಾವ ರೀತಿ ಪಲ್ಯ ಮಾಡೋದಂತಂದು ತೊಗರಿಬೇಳೆ ಪಲ್ಯ ತೋರಿಸ್ಲತ್ತೀನಿ ನೋಡ್ರಿ. ಬೆಸ್ಟ್ ಅಂದ್ರೆ ಬೆಸ್ಟ್ ಕಾಂಬಿನೇಷನ್ ಇರ್ತದ್ರಿ ಇದು. ಮತ್ತು 2-3 ದಿನ ಇಟ್ಟರು, ಸ್ಟೋರ್ ಮಾಡಿಟ್ರು ಹಳಸಂಗಿಲ್ರಿ. ಇದು ಹೊಟ್ಟೆ ಕೆಡಂಗಿಲ್ರಿ. ಪಲ್ಯ ಮಾಡೋದು ಮಾತ್ರ 10 ನಿಮಿಷನಾಗೆ ಮಾಡ್ಬೋದು ರೀ. ಭಾಳ ಈಜಿ ಅದ್ರಿ. ಈಗ ನೋಡ್ರಿ, ನಾನು ತೊಗರಿಬೇಳೆ ಪಲ್ಯ ಯಾವ ರೀತಿ ಮಾಡೋದು ತಂದು ತೋರಿಸ್ತೀನಿ ರೀ. ಈ ವಿಡಿಯೋ ನೋಡಿ ಒಂದು ಸಲ ಪಲ್ಯ ಮಾಡ್ಕೊಂಡು ಹೋದ್ರಿ ಅಂದ್ರೆ ನೀವು ಪ್ರವಾಸಕ್ಕೆ ಹೋದಾಗ, ಈಗ 2-3 ದಿನ ಆದ್ರೆ ಇದು ಏನಾಗಂಗಿಲ್ಲ ನೋಡ್ರಿ. ಪಲ್ಯಕ್ಕೆ ಏನು ಕೆಡಂಗಿಲ್ಲ, ಹಳಸಂಗಿಲ್ಲ, ಏನಾಗಲ್ಲ ರೀ. ಈಗ ನೋಡ್ರಿ, ಹೊರಗೆಲ್ಲ ಜಾಸ್ತಿ ಹೊರಗಿನ ತೊಗೊಂಡು ತಿನ್ಬೇಕಂದ್ರೆ ಈಗ ಯಾವ ರೀತಿ ಪಲ್ಯ ಮಾಡೋದತ್ತ ತೋರಿಸ್ತೀನಿ ನೋಡ್ರಿ. ಈ ತೊಗರಿ ಬೇಳೆ ಪಲ್ಯ ಮಾಡ್ಲಿಕ್ಕ ಭಾಳ ಕಡಿಮೆ ಸಮಯದಾಗೆ ಮಾಡ್ಬೋದು ರೀ. ಈಗ ನೋಡ್ರಿ, ಒಂದು 100 ಗ್ರಾಮಷ್ಟು ತೊಗರಿಬೇಳೆ ನಾನು ಒಂದು 5ರಿಂದ 6 ಗಂಟೆ ನೆನೆಸಿಟ್ಕೊಂಡೀನಿ ನೋಡ್ರಿ. ಈ ಥರ ಕೈಯಾಗ ಹಿಡಿದು ಕಟ್ ಮಾಡಿದ್ರೆ ಕಟ್ ಆಗ್ಬೇಕು ರೀ ಅದು ಪಲ್ಯ, ಅಂದ್ರೆ ನೆನೆದದತ್ತ ಅರ್ಥ ನೋಡ್ರಿ. ಈಗ ನೋಡ್ರಿ, ನೀರಾಗ ನೆನೆಸಿಟ್ಟಿದ್ದೆ ನೋಡ್ರಿ ನಾನು ಒಂದು 5-6 ಗಂಟೆ ಹಿಂದೆ. ಈಗ ನೋಡ್ರಿ, ಈ ಬ್ಯಾಳೆ ಹಿಂಗೆ ಕೈಯಾಗ ಹಿಡಿದು ಈ ಥರ ಪ್ರೆಶ್ ಮಾಡಿದ್ರೆ ಕಟ್ ಆಗ್ಬೇಕು ನೋಡ್ರಿ. ಅದು ಬ್ಯಾಳೆ ನೆನೆದದತ್ತ ಅರ್ಥ ನೋಡ್ರಿ. ಈಗ ಅದಕ್ಕೆ ಒಂದು ಹಂಚಿನಾಗ ಶೇಂಗಾ ಹಾಕ್ಕೊಂಡಿ ನೋಡ್ರಿ. ಈ ಶೇಂಗಾ ಎದಕ್ಕಂದ್ರೆ ಆ ಬ್ಯಾಳೆ ಒಳಗೆ ಲಾಸ್ಟಿಗೆ ಪುಡಿ ಮಾಡಿ ಹಾಕ್ಬೇಕಾಗ್ತದೆ ರೀ. ಸ್ವಲ್ಪ ಟೇಸ್ಟ್ ಭಾಳ ಅಂದ್ರೆ ಭಾಳ ಮಸ್ತ್ ಬರ್ತದೆ ರೀ. ಅದಕ್ಕೆ ಚೆಂದಾಗಿ ಶೇಂಗಾ ಹುರ್ಕೊಂಡು ತೊಗೊರಿ. ಈಗ ನೋಡ್ರಿ, ಒಂದು ಕಡಾಯಿ ಒಳಗೆ ಎಣ್ಣೆ ಇಟ್ಕೊಂಡಿ ನೋಡ್ರಿ. ಒಗ್ಗರಣೆ ಹಾಕ್ಲಕ್ಕೆ ಎಣ್ಣೆ ತೊಗೊಂಡಿನಿ. ಎಣ್ಣೆ ಸ್ವಲ್ಪ ಹೆಚ್ಚಿಗೆ ತೊಗೊರಿ, ಯಾಕಂದ್ರೆ ಅದು ಪಲ್ಯ ದೌಡ ಕೆಡಂಗಿಲ್ಲ. ಅದಕ್ಕೆ ನೋಡ್ರಿ, ಇದು ನೋಡ್ರಿ, ಎಣ್ಣೆ ಕಾಯ್ದ ನಂತರ ಅದಕ್ಕೆ ಕರಿಬೇವು ಹಾಕ್ಕೊಂಡೀನಿ ನೋಡ್ರಿ. ಒಂದು ಸ್ವಲ್ಪನೇ ಚಿಟಿಕೆಟ್ಟೆ ಸಾಸಿವೆ ಹಾಕ್ಕೊಂಡೀನಿ ರೀ. ಈಗ ನೋಡ್ರಿ, ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ ನೋಡ್ರಿ. ಬೆಳ್ಳುಳ್ಳಿ ಕುಟ್ಟಿ ತೊಗೊಂಡೀನಿ ರೀ. ಇದಕ್ಕೆ ಉಳ್ಳಾಗಡ್ಡಿ ಟಮಾಟಿ ಏನು ಹಾಕ್ಬಾರ್ದು ರೀ. ಯಾಕಂದ್ರೆ ಪಲ್ಯ ದೌಡ್ ಕೆಟ್ಬಿಡ್ತದೆ ರೀ. ಅದು ಒಂದೇಂದ ಕೆಟ್ಬಿಡ್ತದೆ ರೀ. ಅದಕ್ಕಾಗಿ ಅದು ಬ್ಯಾಳಿಗೆ ಉಳ್ಳಾಗಡ್ಡಿ ಟಮಾಟಿ ಏನೂ ಹಾಕಂಗಿಲ್ಲ ರೀ. ಯಾಕಂದ್ರೆ ಇದು ಟೇಸ್ಟ್ ಹೆಂಗಿರ್ತದೆ ಅನ್ನೋದು ಒಂದು ಸಲ ಟ್ರೈ ಮಾಡಿ ನೋಡಿರಿ ನೀವು, ನಿಮಗೆ ಗೊತ್ತಾಗುತ್ತೆ ರೀ. ಈಗ ನೋಡ್ರಿ, ನಾ ಬ್ಯಾಳೆ ನೆನೆಸಿಟ್ಟಿದ್ದೆ ನೋಡ್ರಿ. ಆ ಬ್ಯಾಳಿನ ಅದಕ್ಕೆ ಒಗ್ಗರಣೆಗೆ ಹಾಕೊಂಬಿಡ್ತೀನಿ ನೋಡ್ರಿ. ಈಗ ನೋಡ್ರಿ, ಈ ಬ್ಯಾಳೆ ಹಾಕಿದ ನಂತರ ಸ್ವಲ್ಪ ಮಿಕ್ಸ್ ಮಾಡಿ ಇದಕ್ಕೊಂದು ಈಗ ನೋಡ್ರಿ, ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡಬೇಕು ರೀ. ಯಾಕಂದ್ರೆ ಇದ್ರೊಳಗೆ ನೀರಿನ ಅಂಶ ಏನರ ಇತ್ತಂದ್ರೆ ನೀರು ಫಸ್ಟ್ ನೀವು ಎಲ್ಲ ಸೋಸ್ಕೊಂಡು ತೊಗೊಂಬಿಡ್ರಿ. ನೀರು ಇರಬಾರ್ದು ರೀ ಒಳಗೆ ಜಾಸ್ತಿ. ಈಗ ನೋಡ್ರಿ, ನೀರೆಲ್ಲ ಕ್ಲೀನಾಗೆ ಸೋಸ್ಕೊಂಡೇ ತೊಗೋಬೇಕ್ರಿ ನೀವು ಬ್ಯಾಳೆ. ನೆನಪಿಲ್ರಿ, ನೀರೊಟ್ಟೆ ಇರಬಾರ್ದು ಬ್ಯಾಳೆ ಒಳಗೆ. ಈಗ ನೋಡ್ರಿ, ಒಂದು ಸ್ವಲ್ಪ ಹಿಂಗೆ ಎಣ್ಣೆಗೆ ಫ್ರೈ ಮಾಡ್ಕೊತ ಗ್ಯಾಸ್ ಸ್ವಲ್ಪ ಫಾಸ್ಟಾಗಿ ಇಟ್ಕೋಬೇಕ್ರಿ. ಈಗ ಅಷ್ಟೇ ಒಂದು 10 ಸೆಕೆಂಡ್ ರೀ. ಗ್ಯಾಸ ಫಾಸ್ಟ್ ಇಟ್ಕೋಬೇಕ್ರಿ. ಈಗ ನೋಡ್ರಿ, ಮತ್ತು ಲೋ ಫ್ಲೇಮ್ದಾಗ ಇಡಬೇಕ್ರಿ ಗ್ಯಾಸ. ಸ್ವಲ್ಪ ತಿರುವಾಡ್ಕೋಬೇಕ್ರಿ, ಹಿಂಗೆ ಕೈ ಆಡಿಸ್ಕೋತ ಇರಬೇಕು. ಈಗ ನೋಡ್ರಿ, ಸ್ವಲ್ಪ ಡ್ರೈ ಆಗ್ಯದ್ರಿ ಇದು. ಈಗ ನೆಕ್ಸ್ಟ್ ನಾವು ಸ್ವಲ್ಪ ಇದಕ್ಕೆ ಏನೇನು ಬೇಕು ಅದೆಲ್ಲ ಹಾಕ್ಕೋಬೇಕ್ರಿ. ಉಪ್ಪು, ಖಾರ, ಹುಳಿ. ಈಗ ನೋಡ್ರಿ, ಇದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ತೀನಿ ನೋಡ್ರಿ, 1 ಸ್ಪೂನ್. ನಿಮಗೆ ಯಾವ ಖಾರ ಇಷ್ಟ ಆ ಖಾರ ಹಾಕೋರಿ. ಅಂದರೂ ಈ ಬ್ಯಾಳಿಗೆ ಇದೇ ಖಾರನೇ ಟೇಸ್ಟ್ ಹತ್ತದ ರೀ. ಮತ್ತು ಅದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಮೊದಲೇ ಹುಂಚಿನ್ಕಾಯಿ ಸ್ವಲ್ಪ ನೆನೆಕ್ಕೆ ಇಟ್ಟಿದ್ದೆ ರೀ ನಾನು. ನೀವು ಹುಂಚಿನ್ಕಾಯಿ ಹಾಕೋರಿ. ಹುಂಚಿನ್ಕಾಯಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ ರೀ ಪಲ್ಯಕ್ಕೆ. ಈಗ ಸ್ವಲ್ಪ ಖಾರ ಹಾಕಿದ ನಂತರ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಮಿಕ್ಸ್ ಮಾಡ್ಕೊಂಡಿಂದ ಮುಂದೆ ಸ್ಟೆಪ್ ಬೈ ಸ್ಟೆಪ್ ಈಗ ನೋಡ್ರಿ, ಇದು ಖಾರ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡೀನಿ ರೀ. ಸ್ವಲ್ಪ ಹಂಗೆ ಕೈ ಆಡಿಸ್ಕೊತ ಇರ್ಬೇಕ್ರಿ. ಯಾಕಂದ್ರೆ ಹತ್ಕೋತದ ಅದು ಕೆಳಗೆ. ಒಟ್ಟೆ ಇದ್ರೊಳಗೆ ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಬಾರ್ದು ರೀ. ಒಟ್ಟೆ ನೀರು ಹಾಕ್ಬಾರ್ದು ನೋಡ್ರಿ ಬ್ಯಾಳೆಗೆ. ಯಾಕಂದ್ರೆ ನೀರು ಹಾಕಿ ಕುದಿಸ್ಬಿಟ್ರೆ ಪಲ್ಯ ದೌಡ್ ಹಾಳಿಸ್ಬಿಡುತ್ತೆ ರೀ ಇದು. ಅದಕ್ಕೆ ಬ್ಯಾಳೆಗೆ ಈಗ ನೋಡ್ರಿ, ಹುಂಚಿನ್ಕಾಯಿ ನೆನೆ ಇಟ್ಟಿದೆ ಅಂತ ಹೇಳಿದೆ ನೋಡ್ರಿ. ಅದು ರಸ ಹಾಕ್ಕೊಳತ್ತೀನಿ ನೋಡ್ರಿ. ಮಿಕ್ಸ್ ಮಾಡ್ಬೇಕ್ರಿ. ಅದು ಹಾಕಿ ಮಿಕ್ಸ್ ಮಾಡಿ
ಆನಂತರ ಉಪ್ಪು ಖಾರ ಎಲ್ಲ ರುಚಿಗೆ ತಕ್ಕಷ್ಟು ಹಾಕೋಬೇಕ್ರಿ. ಉಪ್ಪು ಖಾರ ಎಲ್ಲ ಸರಿಯಾಗಿದ್ದರೆ ಬ್ಯಾಳೆ ಟೇಸ್ಟ್ ಹತ್ತದ ನೋಡ್ರಿ ಇದು. ಈಗ ನೋಡ್ರಿ ದೂರ ಎಲ್ಲ ಪ್ರವಾಸಕ್ಕೆ ಹೋಗಿರ್ತಿರಲ್ಲ, ಇದೆಲ್ಲ ಇಂಥ ಬ್ಯಾಳೆ ಮಾಡ್ಕೊಂಡು ಹೋಗ್ಬಿಟ್ರೆ ನೀವು ಈಗ ನೋಡ್ರಿ ಹಾಗೆ ತಿರುಗಾಡ್ಕೋತ ಇರ್ಬೇಕ್ರಿ ಬ್ಯಾಳೆ. ಮತ್ತು ಈ ಬ್ಯಾಳೆ ಯಾವ ರೀತಿ ನೀವು ಅದು ಕೆಡ್ಲಾರ್ದಂಗೆ ಇಡಬೇಕು ಅನ್ನೋದು ನೀವು ಹೇಳ್ತೀನಿ ರೀ. ಈಗ ನೋಡ್ರಿ ನಾವು ಶೇಂಗಾ ಹುರಿದಿದೆ ನೋಡ್ರಿ, ಅದು ಮಿಕ್ಸರ್ಗೆ ಹಾಕಿ ಪುಡಿ ಮಾಡಿ ತಗೊಂಡು ಹಾಕಿ ನೋಡ್ರಿ. ಅದಕ್ಕೆ ಶೇಂಗಾದ ಪುಡಿ ಹಾಕೋದಿಂತ್ರ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಕ್ಕದ್ರಿ ಇದು ಬ್ಯಾಳೆ. ನೋಡ್ರಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಉಪ್ಪು ಹಾಕಿದ ನಂತರ ಮತ್ತು ಈ ಥರ ಸ್ವಲ್ಪ ಕೈ ಆಡಿಸ್ಕೋಬೇಕ್ರಿ. ಸ್ವಲ್ಪ ಒಂದು 2 ನಿಮಿಷ 3 ನಿಮಿಷದಷ್ಟು ಈಗ ಅದು ಕುದಿಲಕ್ಕೆ ಬಿಡ್ಬೇಕ್ರಿ. ಈಗ ನೋಡ್ರಿ 2-3 ನಿಮಿಷ ಆಗೈತಿ ಕುದ್ದದ ಪಲ್ಯ. ನೋಡ್ರಿ ನಮ್ಮ ಪಲ್ಯ ಲಾಸ್ಟಿಗೆ ಈ ರೀತಿ ಆಗ್ಯದ ನೋಡ್ರಿ. ಈಗ ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳಂಬ್ರಿ ಮ್ಯಾಗ. ಈಗ ಟೇಸ್ಟ್ ನೋಡ್ತೀನಿ ರೀ, ಸ್ವಲ್ಪ ಉಪ್ಪು ಖಾರ ಕರೆಕ್ಟ್ ಅದೆಲ್ಲ ತಂದು. ಈಗ ಸ್ವಲ್ಪ ಹುಳಿ ಕಮ್ಮಿ ಅನ್ಸ್ಲತ್ತದ ರೀ, ಹುಳಿ ಉಪ್ಪು ಕಮ್ಮಿ ಅನ್ಸ್ಲತ್ತದ. ಮತ್ತೊಂದು ಸ್ವಲ್ಪ ಹುಂಚಿನ ಹುಳಿ ಹಾಕೋತೀನಿ ನೋಡ್ರಿ. ಮತ್ತೊಂದು ಸ್ವಲ್ಪ ಉಪ್ಪನ್ನ ಹಾಕೋತೀನಿ ರೀ. ಉಪ್ಪು ಖಾರ ಕರೆಕ್ಟ್ ಇದ್ದರೆ ಟೇಸ್ಟ್ ಹತ್ತದ ನೋಡ್ರಿ ಪಲ್ಯ. ಅದೆರಡು ಹಾಕಿದ ನಂತರ ಮತ್ತೆ ಮಿಕ್ಸ್ ಮಾಡಿ, ಕಡಿಮೆ ಬಿತ್ತಂದ್ರೆ ಹಾಕೋಬೇಕ್ರಿ ಉಪ್ಪು ಖಾರ ಹುಳಿ, ಇಲ್ಲಂದ್ರೆ ಹಾಕೋಬಾರ್ದ್ರಿ. ಕರೆಕ್ಟ್ ಆಯ್ತಂದ್ರೆ ಅದು ಹಾಕಿಂದ ಒಂದು 30 ಸೆಕೆಂಡ ನಾನು ಮತ್ತೆ ಬಾಯ್ಲ್ ಮಾಡ್ಕೊಂಡೆ ನೋಡ್ರಿ. ಈಗ ನೋಡ್ರಿ ಲಾಸ್ಟಿಗೆ ಕೊತ್ತಂಬರಿ ಹಾಕೊಳ್ಳಂಬ್ರಿ. ಸ್ವಲ್ಪ ಕ್ಲೀನಾಗಿ ಕಟ್ ಮಾಡಿ ತೊಳೆದು ಹಾಕೋರಿ. ಕೊತ್ತಂಬರಿ ಹಾಕಿಂದ ಮತ್ತೊಂದು ಸಲ ಇದು ಮಾಡಿರಿ, ಮಿಕ್ಸ್ ಮಾಡಿ. ನೋಡ್ರಿ ಫೈನಲ್ಲಾಗಿ ನಮ್ಮದು ಪಲ್ಯ ರೆಡಿ ಆಗೈತೆ ನೋಡ್ರಿ. ನಾ ಯಾವ ರೀತಿ ತೋರಿಸೀನಿ ಸ್ಟೆಪ್ ಬೈ ಸ್ಟೆಪ್ ಇದೇ ರೀತಿ ಪಲ್ಯ ಮಾಡಿದ್ರಂದ್ರೆ ಹೊಟ್ಟೆ ಕೆಡಂಗಿಲ್ಲ ರೀ. ಇದು 2-3 ದಿನ ಆದರೂ ಸ್ಟೋರ್ ಮಾಡಿ ಇಡ್ಬೋದು ನೀವು. ಈಗ ನೋಡ್ರಿ ನೀವು ಪ್ರವಾಸಕ್ಕೆ ಪಿಕ್ನಿಕ್ಕೆ ಹೋಗಿರ್ತೀರಲ್ರಿ ದೂರ, ನೀವು ಟ್ರಾವೆಲ್ ಮಾಡಾಗ ನೀವು ಏನ್ರಿ ಗಾಡಿ ಒಳಗೆ ಕೂತು ಹೊರಗೆ ಎಲ್ಲರೇ ಹೋಗಿ ಊಟ ಮಾಡತ್ತೀರಿ ಅಂದ್ರೆ ಅವ ಟಿಫನ್ ಹೊರಗೆ ತೆಗೆದ್ರಂದ್ರೆ ಇದು ಡಬ್ಬಿ ಹೊರಗೆ ತೆಗೆದಾಗ ಅದು ಪಲ್ಯ ಅದು ಊಟ ಆದ ನಂತರ ಸ್ವಲ್ಪ ಏನು ಮಾಡ್ಬೇಕ್ರಿ, ಅದು ಕರ್ಚಿಪ ಮತ್ತು ತೆಳು ಒಂದು ಇಲ್ಕಂದ್ರೆ ಅದು ಬುತ್ತಿ ಪಡೋದು ಅರ್ಬಿ ಇರ್ತದೆ ನೋಡ್ರಿ, ತೆಳು ಒಂದು ಅರ್ಬಿ ಯಾವಾಗಾದ್ರೆ ಸ್ವಲ್ಪ ಮುಚ್ಚಿ ಇಡಬೇಕ್ರಿ. ಇದು ಗಾಳಿಗೆ ಇಡಬೇಕ್ರಿ. ಸ್ವಲ್ಪ ಗಾಳಿಗೆ ಇಟ್ರಿ ಅಂದ್ರೆ ನಿಮಗೆ 2-3 ದಿನ ತನಕ ಬರ್ತದೆ ರೀ. ಬರೀ ಪ್ಯಾಕ್ ಮಾಡಿ ಹೊಟ್ಟೆ ತೆಗಿಲಿಕ್ಕಂದ್ರೆ ನೀವು ಡಬ್ಬಿ ದೌಡ 2 ದಿನದಾಗ ಹಳಸ್ಬಿಡ್ತದೆ ನೋಡ್ರಿ. ಸ್ವಲ್ಪ ಆವಾಗವಾಗ ಗಾಳಿಗೆ ಸ್ವಲ್ಪ ತೆರೆದಿಡಬೇಕ್ರಿ. ಇದು ಏನೇನಾಗಲ್ಲ ನೋಡ್ರಿ, 2-3 ದಿನಕ್ಕೆ ಹೆಚ್ಚಿಗೆ ಬರ್ತದೆ ರೀ. ಈ ಪಲ್ಯ ವಿಡಿಯೋ ನಿಮಗೆ, ಈ ಬ್ಯಾಳೆ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ, ಒಳ್ಳೆ ಇನ್ಫಾರ್ಮೇಷನ್ ಅನಿಸಿತ್ತಂದ್ರೆ, ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿ. ಯಾರೇ ಬ್ಯಾಚುಲರ್ನ ವಿಡಿಯೋ ನೋಡತ್ತೀರಂದ್ರೆ ಬ್ಯಾಚುಲರಿಗಂತೂ ಬೆಸ್ಟ್ ಅಂದ್ರೆ ಬೆಸ್ಟ್ ಕಾಂಬಿನೇಷನ್ ನೋಡ್ರಿ ಇದು. ಯಾಕಂದ್ರೆ ಅವರಿಗೆ ಅಡುಗೆ ಮಾಡ್ಕೊಳ್ಳೋದು ಆಗ್ತಿರಲ್ಲ, ಈ ಪಲ್ಯ ಒಂದು ಸಲ ಮಾಡಿಟ್ಟು ಹೋದ್ರಂದ್ರೆ ಅವ್ರಿಗೆ 4-5 ದಿನದ ಮಟ್ಟ ಬರ್ತದೆ ನೋಡ್ರಿ. ಇದು ಪಲ್ಯ ಏನೇನು ಕೆಡಂಗಿಲ್ಲ, ಏನೂ ಆಗಂಗಿಲ್ಲ. ಚಪಾತಿ, ರೊಟ್ಟಿ, ಅನ್ನ ಯಾವುದ್ರ ಜೊತೆನೂ ತಿನ್ನಿರಿ, ಸಜ್ಜಿ ರೊಟ್ಟಿ ಎಲ್ಲದ್ರೊಳಗೆ ಬೆಸ್ಟ್ ಅಂದ್ರೆ ಬೆಸ್ಟ್ ಕಾಂಬಿನೇಷನ್ ನೋಡ್ರಿ ಇದು. ನಮ್ಮ ವಿಡಿಯೋ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೋದಿಲ್ಲ ಅಂದ್ರೆ ಈಗೇ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ. ಇದೇ ರೀತಿ ಈಜಿ ರೆಸಿಪಿ ಒಂದಿಗೆ ಬರ್ತೀನಿ ರೀ. ನಮ್ಮ ವಿಡಿಯೋ ಎಲ್ಲ ಇದೇ ರೀತಿ ಮತ್ತು ಸಪೋರ್ಟ್ ಮಾಡಿರಿ ನನಗೆ. ಮತ್ತೆ ಈಜಿ ರೆಸಿಪಿ ಒಂದಿಗೆ ಬರ್ತೀನಿ. ಕೀಪ್ ವಾಚ್. ಬಾಯ್ ಬಾಯ್ ಫ್ರೆಂಡ್ಸ್.